ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕೊನೆಯ ವಾರದ ಪಂಚಾಯಿತಿ ಶನಿವಾರ ಪ್ರಾರಂಭವಾಗಿದೆ. ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಒಬ್ಬ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡಿದ್ದಾರೆ. ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಇನ್ನೂ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗುವುದು ಬಾಕಿ ಇದೆ. ಶನಿವಾರದ ವಾರದ ಪಂಚಾಯಿತಿಯಲ್ಲಿ ಹಲವು ವಿಷಯಗಳು ಚರ್ಚೆಗೆ ಬಂದವು. ಈ ವೇಳೆ ತ್ರಿವಿಕ್ರಮ್ ಸುದೀಪ್ ಎದುರು ಹುಲಿ ಮತ್ತು ಜಿಂಕೆಯ ಕತೆ ಹೇಳಿದರು. ಅಂದಹಾಗೆ ಯಾರು ಜಿಂಕೆ ಯಾರು ಹುಲಿ? ಸುದೀಪ್ ಎದುರು ಹುಲಿ ಜಿಂಕೆ ಕತೆ ಹೇಳಿದ ತ್ರಿವಿಕ್ರಮ್, ಒಂದು ಕಾಡಿನಲ್ಲಿ ಒಂದು ಹುಲಿ ಇತ್ತು. ಆ ಹುಲಿ ಬೇಟೆ ಆಡಿಕೊಂಡು ಮಾಂಸ ತಿಂದುಕೊಂಡು ಆರಾಮವಾಗಿ ಇತ್ತು. ಹೀಗೆ ಕಾಡಿನಲ್ಲಿ ಬರುವಾಗ ದೇವಸ್ಥಾನದ ಎದುರು ಒಂದು ಜಿಂಕೆಯನ್ನು ನೋಡಿತು. ಆ ಜಿಂಕೆಯೂ ಹೆದರಿತ್ತು. ಆದರೆ ಜಿಂಕೆ ಹುಲಿ ಜೊತೆ ಗೆಳೆತನ ಮಾಡಿಕೊಂಡಿತು. ಅಬ್ಬರಿಸುತ್ತಿದ್ದ ಆ ಹುಲಿಯನ್ನು ಈ ಜಿಂಕೆ ಮೆತ್ತಗೆ ಮಾಡಿಬಿಟ್ಟಿತು. ಆ ಹುಲಿಗೆ ನಾನ್ ವೆಜ್ ತಿನ್ನಬೇಡ ಅಂತು, ಬೇಟೆ ಆಡಬೇಡ ಅಂತು. ಹುಲಿ ಸಹ ಮಾಂಸ ತಿನ್ನುವುದು ಬಿಟ್ಟಿತು, ಬೇಟೆ ಆಡುವುದನ್ನು ಬಿಟ್ಟಿತು. ಈಗ ಹುಲಿ ಹಸಿದುಕೊಂಡಿದೆ, ಆದರೆ ಬೇಟೆ ಆಡುವುದನ್ನೇ ಮರೆತು ಬಿಟ್ಟಿದೆ ಎಂದರು ತ್ರಿವಿಕ್ರಮ್. ಅಸಲಿಗೆ ಈ ಕಥೆಯನ್ನು ತ್ರಿವಿಕ್ರಮ್ ಹೇಳಿದ್ದು ಉಗ್ರ ಮಂಜು ಮತ್ತು ಗೌತಮಿ ಅವರನ್ನು ಉದ್ದೇಶಿಸಿ. ಕಥೆಯಲ್ಲಿ ಬೇಟೆ ಆಡುವುದನ್ನು ಮರೆತಿರುವ ಹುಲಿ ಉಗ್ರ ಮಂಜು, ಜಿಂಕೆ ಗೌತಮಿ. ಆದರೆ ಆ ನಂತರ ಮಾತನಾಡಿದ ಸುದೀಪ್, ಉಗ್ರ ಮಂಜು ಅವರು ಗೌತಮಿ ಜೊತೆಗೆ ಇದ್ದರು. ಕೊನೆಯ ವಾರದಲ್ಲಿ ಅವರನ್ನೇ ನಾಮಿನೇಟ್ ಮಾಡಿದರು. ಗೌತಮಿ ಎನ್ನುತ್ತಲೇ ಕೊನೆಯ ಮೆಟ್ಟಿಲಿನಿಂದ ಕೆಳಗೆ ತಳ್ಳಿದರು. ಹಾಗಿದ್ದರೆ ಇಲ್ಲಿ ಜಿಂಕೆ ಮಂಜು, ಹುಲಿ ಗೌತಮಿ ಅನ್ನಿಸುತ್ತಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಆದರೆ ಈಗ ಗೌತಮಿಯ ಆಟ ಮುಗಿದಿದೆ. ಬಿಗ್ ಬಾಸ್ ಮನೆಯಿಂದ ಗೌತಮಿ ಹೊರ ಹೋಗಿದ್ದಾರೆ. ಉಗ್ರ ಮಂಜು ಇನ್ನೂ ಮನೆಯಲ್ಲಿ ಉಳಿದಿದ್ದಾರೆ. ಆದರೆ ಭಾನುವಾರದ ಎಪಿಸೋಡ್ನಲ್ಲಿಯೂ ಒಬ್ಬರು ಮನೆಯಿಂದ ಹೊರ ಹೋಗಲಿದ್ದಾರೆ. ಅದು ಯಾರೆಂಬುದು ಪ್ರಶ್ನೆ. ರಜತ್, ಉಗ್ರ ಮಂಜು, ಧನ್ರಾಜ್ ಮತ್ತು ಭವ್ಯ ಗೌಡ ಅವರ ಮೇಲೆ ತೂಗುಕತ್ತಿ ನೇತಾಡುತ್ತಿದೆ. ಇಷ್ಟರಲ್ಲಿ ಯಾರಾದರೂ ಒಬ್ಬರು ಭಾನುವಾರದ ಎಪಿಸೋಡ್ನಲ್ಲಿ ಮನೆಗೆ ಹೋಗಲಿದ್ದಾರೆ. ಸೊ ವೀಕ್ಷಕರೇ, ಈ ವಾರ ಮನೆಯಿಂದ ಹೊರ ಹೋಗಲಿರುವ ಮತ್ತೊಬ್ಬ ಸ್ಪರ್ಧಿ ಯಾರು ಎಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.